ಹಾಯ್ ಫ್ರೆಂಡ್ಸ್, ಶಾಂತ ಸ್ಟಾರ್ ಚಾನಲ್ಗೆ ಸ್ವಾಗತ. ಇವತ್ತಿನ ರೆಸಿಪಿ ಬಂದು ರೋಡ್ ಸೈಡ್ ಬೋಂಡ ಮಾಡೋದನ್ನು ನಾನು ತೋರಿಸ್ಕೊಡ್ತಾ ಇದ್ದೀನಿ. ನೋಡಿ, ಪುದೀನ, ಕೊತ್ತಂಬರಿ ಸೊಪ್ಪು, ಈರುಳ್ಳಿ ಒಂದು 4 ಉದ್ದಕ್ಕೆ ಹಚ್ಕೊಂಡಿದ್ದೀನಿ. ಎಲ್ಲನೂ ಅಲ್ಲಿ ಇಟ್ಕೊಂಡಿದ್ದೀನಿ. ನೋಡಿ, ಒಂದು ಕಡಲೆ ಹಿಟ್ಟನ್ನು ನಾನು ಫಸ್ಟು ಒಂದು ಬೋವಲಷ್ಟು ತೆಗೆದುಕೊಳ್ತಾ ಇದ್ದೀನಿ. ದಪ್ಪದಾದಂತಹ ಬೋವಲ್ಲು, ಅಂದರೆ ಒಂದು ಅರ್ಧ kg ಇರುತ್ತೆ. ಈಗ ಅದರ ಜೊತೆಗೆ ಮೈದಾ ಹಿಟ್ಟನ್ನು ಕೂಡ ನಾನು ಜಲ್ಡಿ ಮಾಡ್ಕೊಳ್ತಾ ಇದ್ದೀನಿ. ಒಂದು 1/4 ಕಪ್ಪಷ್ಟಿದೆ ಅದರಲ್ಲಿ. ನೋಡಿ, ಅದು ಅಕ್ಕಿ ಹಿಟ್ಟು ಒಂದು 3 ಸ್ಪೂನಷ್ಟು ತೆಗೆದುಕೊಂಡಿದ್ದೀನಿ. ಅಕ್ಕಿ ಹಿಟ್ಟನ್ನು ಇದನ್ನು ಕೂಡ ಎಲ್ಲನೂ ಕೂಡ ಜರಡಿ ನೀಟಾಗಿ ಮಾಡ್ಕೊಂಬಿಡೋಣ. ಸೋಡಾ ಪುಡಿ ಅಂದರೆ ಅಡುಗೆ ಸೋಡಾ ಒಂದು 1/4 ಸ್ಪೂನಷ್ಟು. ನೋಡಿ, ಅಜ್ವೈನದು ಅದು ಒಂದು ಸ್ವಲ್ಪ ಹಾಕ್ತಾಯಿದ್ದೀನಿ. ಇದು ಧನಿಯಾ ಪುಡಿ 1 ಸ್ಪೂನು, ಜೀರಿಗೆ ಪುಡಿ 1 ಸ್ಪೂನು, ಈಗ ಒಂದು 4 ಈರುಳ್ಳಿ ಕಟ್ ಮಾಡಿರೋದನ್ನು ನಾನು ಉದ್ದುದ್ದಕ್ಕೆ ಸೇರಿಸ್ತಾ ಇದ್ದೀನಿ. ಅದರ ಜೊತೆಗೆ ಒಂದು 8 ಹಸಿಮೆಣಸಿನಕಾಯಿ ಕಟ್ ಮಾಡಿರೋದನ್ನು ಕೂಡ ಸೇರಿಸಿದ್ದೀನಿ. ನೋಡಿ, ಸಣ್ಣ ಸಣ್ಣದಾಗಿ ಕಟ್ ಮಾಡಿದ್ದೀನಿ. ಈಗ ಪುದೀನ ಸೊಪ್ಪನ್ನು ಸೇರಿಸ್ತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪು ಕೂಡ ಸೇರಿಸ್ತಾ ಇದ್ದೀನಿ. ಈ ಎಲ್ಲವನ್ನು ಕೂಡ ನಾವು ನೀರು ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ. ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಕೂಡ ನಾನು ಸೇರಿಸ್ತಾ ಇದ್ದೀನಿ. ಶುಂಠಿ 1 ಇಂಚಷ್ಟು ಶುಂಠಿ, 1 ಬೆಳ್ಳುಳ್ಳಿ ಎರಡನ್ನು ಪೇಸ್ಟ್ ಮಾಡ್ಕೊಂಡಿರೋದನ್ನು ನಾನು ಸೇರಿಸಿದ್ದೀನಿ. ಈಗ ನೀರು ಹಾಕಿ ನಾವು ಬೋಂಡ ಹಿಟ್ಟಿನ ಹದಕ್ಕೆ ಮಿಕ್ಸ್ ಮಾಡ್ಕೊಳ್ಳೋಣ. ಉಪ್ಪನ್ನು ಕೂಡ ಈಗಲೇ ಸೇರಿಸೋಣ. ನಾನು ಪುಡಿ ಉಪ್ಪನ್ನು ಸೇರಿಸ್ತಾ ಇದ್ದೀನಿ. ಆ ರೀತಿ ನೀಟಾಗಿ ಕಲಿಸ್ಕೋಬೇಕಾಗತ್ತೆ. ಬೋಂಡ ಹಿಟ್ಟಿನ ಅದಕ್ಕೆ ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಅರ್ಧ ಗಂಟೆ ಪ್ಲೇಟ್ ಮುಚ್ಚಿ ಹಾಗೆ ಇಟ್ಟರೆ ಬೋಂಡ ಮಾಡುವಾಗ ತುಂಬ ಚೆನ್ನಾಗಿ ಉಬ್ಬುತ್ತೆ ಫ್ರೆಂಡ್ಸ್. ನೋಡಿ, ಹಿಟ್ಟನ್ನು ಆ ಹದಕ್ಕೆ ಕಲಿಸ್ಕೊಂಡಿದ್ದೀನಿ. ಈಗ ಒಂದು ಬಾಣಲೆ ಇಟ್ಕೊಂಡು ನಾವು ಬೋಂಡ ಮಾಡ್ಕೊಳ್ಳೋಣ. ರೋಡ್ ಸೈಡ್ ಬೋಂಡ ಹೇಗಿರುತ್ತೋ ಸೇಮ್ ಅದೇ ರೀತಿ ಇರುತ್ತೆ ಫ್ರೆಂಡ್ಸ್. ಇದನ್ನು ನಾವು ಒಂದು 50 ಜನಕ್ಕೆ 2 ಬೋಂಡ ಹಾಕ್ಬೋದು ಊಟದ ಜೊತೆ. 100 ಬೋಂಡದ ಮೇಲೇ ಆಗುತ್ತೆ ಫ್ರೆಂಡ್ಸ್. ಈ ಬೋಂಡನ ನಾನು ಹಬ್ಬಕ್ಕೆ ಅಂತ ಮಾಡಿದೆ, ಏಕಾದಶಿ ಹಬ್ಬಕ್ಕೆ ಜಾಸ್ತಿ ಮಾಡಿದ್ದೀನಿ. ಅದರಿಂದಾಗಿ ನಿಮ್ಮೆಲ್ಲರಿಗೂ ಶೇರ್ ಮಾಡೋಣ. ನೀವೇನಾದರೂ ಹಬ್ಬಗಳಲ್ಲಿ ಮಾಡಬೇಕಾದ್ರೆ ಜಾಸ್ತಿ ಮಾಡಿಕೊಳ್ಳಿ ಅಂತ ನಾನು ಶೇರ್ ಮಾಡ್ತಾಯಿದ್ದೀನಿ. ಚೆನ್ನಾಗಿ ಬೇಯಲಿ. ಈಗ ಅದನ್ನು ನಾವು ತಿರುಗಿಸೋಣ ಮತ್ತೊಂದು ಕಡೆ ಬೋಂಡನ. ಪ್ಲೀಸ್ ನಮ್ಮ ಚಾನಲನ್ನು ಯಾರು ಹೊಸ್ದಾಗಿ ನೋಡ್ತಾ ಇದ್ದೀರೋ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಎಲ್ಲರೂ ನೋಡ್ತಾ ಇದ್ದೀರಾ ಫ್ರೆಂಡ್ಸ್, ಲೈಕ್ ಮಾಡೋದನ್ನು ಮರಿಬೇಡಿ. ಒಂದು ಲೈಕನ್ನು ಕೊಟ್ಟು ನೋಡಿ ಫ್ರೆಂಡ್ಸ್. ವಿಡಿಯೋನ ಪೂರ್ತಿ ನೋಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋರು ಪೂರ್ತಿ ವಿಡಿಯೋ ನೋಡಿ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ಫ್ರೆಂಡ್ಸ್. ಪೂರ್ತಿ ನೋಡಲಿಲ್ಲ ಅಂದರೆ ಡಿಲೆಟ್ ಆಗಿಬಿಡುತ್ತೆ ಸಬ್ಸ್ಕ್ರೈಬು. ಅದರಿಂದಾಗಿ ಪೂರ್ತಿ ನೋಡಿ ಅಂತ ಹೇಳ್ತಾ ಇದ್ದೀನಿ ಪ್ಲೀಸ್. ನೋಡಿ, ಬೋಂಡ ಎಷ್ಟು ಗುಂಡು ಗುಂಡಿಗೆ ಚೆನ್ನಾಗಿ ಬಂದೈತೆ. ಉಬ್ಬುತ್ತೆ ಫ್ರೆಂಡ್ಸ್. ನಾವು ಸ್ವಲ್ಪ ಹಾಕಿದರೂ ಕೂಡ ಉಬ್ಬುತ್ತೆ. ನಾವು ಬೇಕಂದರೆ ಎಷ್ಟು ದಪ್ಪ ಬೇಕಾದರೂ ಹಾಕ್ಕೋಬೋದು ಬೋಂಡನ. ಯಾಕಂದರೆ ಮೈದಾ ಹಿಟ್ಟನ್ನು ಸೇರಿಸಿರ್ತೀವಿ. ಮೈದಾ ತುಂಬ ಚೆನ್ನಾಗಿ ಉಬ್ಬುತ್ತೆ, ಚೆನ್ನಾಗಿ ಬೆಂದಿರುತ್ತೆ ಬೇರೆ. ನೀವು ಎಷ್ಟು ದಪ್ಪ ಬೇಕಾದರೂ ಹಾಕ್ಕೋಬೋದು. ಇನ್ನು ನೀವು ಬೇಕಂದರೆ ತರಕಾರಿ ಕೂಡ ಬೆರೆಸ್ಬೋದು, ಕ್ಯಾರೆಟು ಅಂಥದ್ದೆಲ್ಲ ಬೆರೆಸ್ಬೋದು ಫ್ರೆಂಡ್ಸ್, ತುರಿದ್ಬಿಟ್ಟು. ನಾನು ಸಣ್ಣ ಸಣ್ಣದಾಗಿ ಬಿಡ್ತಾಯಿದ್ದೀನಿ. ಅಲ್ಲಿಗೂ ಎಷ್ಟು ದಪ್ಪಕ್ಕೆ ಬೋಂಡ ಬರುತ್ತೆ ನೋಡಿ. ನೀವು ಮೈದಾ ಹಿಟ್ಟನ್ನು ಇನ್ನೂ ಒಂದು ಸ್ವಲ್ಪ ಮಿಕ್ಸ್ ಮಾಡಿಕೊಂಡ್ರೆ ಇನ್ನೂ ಚೆನ್ನಾಗಿ ಉಬ್ಬುತ್ತೆ. ಅಂದರೆ ತುಂಬಾ ಹೆವಿ ಮಿಕ್ಸ್ ಮಾಡಬೇಡಿ, ಟೇಸ್ಟ್ ಹೋಗ್ಬಿಡುತ್ತೆ.
ಈಗ ನಾನು ಸರಿಯಾಗಿ ಒಳ್ಳೆ ಹದವಾಗಿ ನಾನು ಮಿಕ್ಸ್ ಮಾಡಿದ್ದೀನಿ. ರೋಡ್ ಸೈಡಲ್ಲಿ ಯಾವ ರೀತಿ ಮಾಡ್ತಾರೆ ಅದೇ ಥರ ನಾನು ಮಿಕ್ಸ್ ಮಾಡಿದ್ದೀನಿ ಫ್ರೆಂಡ್ಸ್. ಯಾಕಂದರೆ ನಮ್ಮ ಮನೆ ಹತ್ರ ಒಬ್ರು ಇದ್ದಾರೆ ರೋಡ್ ಸೈಡಲ್ಲಿ ಬೋಂಡ ಹಾಕೋರು, ಅವರು ಯಜಮಾನ್ರು ಮಾಡ್ತಾರೆ. ಅದಕ್ಕೆ ಆ ಹುಡುಗಿನ ಕೇಳಿದೆ. ಆ ಹುಡುಗಿ ಹೇಳಿದ್ಲು, ಈ ರೀತಿ ಮಾಡ್ಕೋಬೋದಕ್ಕ, ನೀವು ಮಾಡಿ ಅಂತ ಹೇಳಿದ್ಲು. ಅದರಿಂದಾಗಿ ನಾನು ರೋಡ್ ಸೈಡ್ ಬೋಂಡ ಮಾಡೋದನ್ನು ನಾನು ತೋರಿಸ್ತಾ ಇದ್ದೀನಿ. ಒಂದು 50 ಜನರ ಮೇಲೇ ನಾವು ಊಟದ ಜೊತೆ ಬಡಿಸ್ಬೋದು. ಹಬ್ಬಗಳಲ್ಲಿ ಮಾಡಿಕೊಳ್ಳಿ ನೀವು ಕೂಡ ಅಂತ ನಾನು ದೊಡ್ಡದಾಗಿ ಜಾಸ್ತಿನೇ ನಾನು ಮಾಡ್ತಾಯಿದ್ದೀನಿ ಅಡುಗೆ. ನಾನು ಏಕಾದಶಿ ಹಬ್ಬದಲ್ಲಿ ಒಂದು 20 ಜನಕ್ಕಾಗುವಷ್ಟು ಅಡುಗೆ ಮಾಡಬೇಕಾಗಿತ್ತು. ಅದರಿಂದಾಗಿ ಈ ಬೋಂಡ ಕೂಡ ಮಾಡಿದ್ದೆ. ಆವತ್ತು ಈ ಬೋಂಡ ಕೂಡ ಜಾಸ್ತಿ ಮಾಡೋದು ಹೇಗೆ ಅಂತ ತೋರಿಸ್ಬೇಕು ಅಂತಲೇ ನಾನು ವಿಡಿಯೋ ಮಾಡಿದ್ದೆ. ನೋಡಿ, ತೆಗೆದುಬಿಡೋಣ. ಈಗ ಎಲ್ಲ ಆಗಿದೆ. ಒಳ್ಳೆ ಕಲರ್ಫುಲ್ಲಾಗಿ ಬರುತ್ತೆ ಬೋಂಡ. ನೋಡಿ ಎಷ್ಟು ಕಲರ್ಫುಲ್ಲಾಗಿ ಬರ್ತಾಯಿದೆ. ತುಂಬಾ ಟೇಸ್ಟಾಗಿರುತ್ತೆ ಫ್ರೆಂಡ್ಸ್. ಎಲ್ಲರೂ ಊಟ ಮಾಡಿದವರೆಲ್ಲ ತುಂಬ ಟೇಸ್ಟಾಗಿದೆ ಬೋಂಡ ಅಂತ ಎಲ್ಲರೂ ಕೂಡ ಹೊಗಳಿದ್ರು. ಈ ರೀತಿ ಎಲ್ಲ ಬೋಂಡ ಕೂಡ ಮಾಡ್ಕೊಂಬಿಡೋಣ. ಆಯಿಲ್ ಕೂಡ ಎಳೆಯಲ್ಲ ಫ್ರೆಂಡ್ಸ್, ಯಾಕಂದರೆ ಮೈದಾ ಸೇರಿಸಿರ್ತೀವಿ, ಅದರಿಂದ ಆಯಿಲ್ ಕೂಡ ಎಳೆಯೋದಿಲ್ಲ. ಅಕ್ಕಿ ಹಿಟ್ಟು ಹಾಕಿದರೆ ನಾವು ಗರಿ ಬರುತ್ತೆ ಬೋಂಡ. ನೋಡಿ ಎಷ್ಟು ಚೆನ್ನಾಗಿದೆ, ಗರಿ ಗರಿಯಾಗಿರುತ್ತೆ ಫ್ರೆಂಡ್ಸ್. ಇದು ಸಾಯಂಕಾಲ ತನಕ ಇರುತ್ತೆ. ಅಂದರೆ ಒಂದು ಬೋವಲ್ ಮೇಲೆ ಏನು ಮುಚ್ಚಕ್ಕೆ ಹೋಗ್ಬಿಡಿ, ಒಂದು ಪೇಪರನ್ನು ಮಾತ್ರ ಮುಚ್ಚಿ ಅಷ್ಟೇ. ಆಗ ಪೇಪರನ್ನು ಮುಚ್ಚಿದರೆ ಗರಿ ಗರಿಯಾಗೇ ಇರುತ್ತೆ ಸಾಯಂಕಾಲ ತನಕ.